ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅಲಸಂದೆ ಕಾಳಿಂದ ವಡೆ ಮಾಡ್ತಾಯಿದ್ದೀನಿ. ನೋಡಿ, ಇದು ಅಲಸಂದೆ ನೀವು ನೋಡಿರ್ತೀರ, ಬಿಳಿದು ಬರುತ್ತೆ ಮತ್ತು ಈ ಥರ ಬ್ರೌನ್ ಕಲರು ಬರುತ್ತೆ. ಈಗ ಅದನ್ನು ನೆನೆಸಿಕ್ಕಿದ್ದೀನಿ. 1 ಟೀ ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಕರಿಬೇವು ಕಟ್ ಮಾಡಿರೋದು, 2 ಈರುಳ್ಳಿ, ಕೊತ್ತಂಬರಿ, ಜೀರಿಗೆ ಮತ್ತು ಮೆಣಸಿನ್ಕಾಯಿ, ಶುಂಠಿ ಇಷ್ಟು ಬೇಕು. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ನೆಂದಿರುವಂತಹ ಅಲಸಂದೆ ಕಾಳನ್ನ 3 ಹಸಿಮೆಣಸಿನ್ಕಾಯಿ, 1 ಇಂಚು ಶುಂಠಿ ಮತ್ತು ಜೀರಿಗೆ ಇಷ್ಟನ್ನ ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ತುಂಬ ನುಣ್ಣಗೂ ಇರಬಾರ್ದಿದು, ನೀರು ಸೇರಿಸ್ದಲ್ಲೇ ರುಬ್ಕೋಬೇಕು. ನೋಡಿ, ಈ ಥರ ತರಿಯಾಗಿ ರುಬ್ಕೋಬೇಕು. ನಿಮ್ಮ ಖಾರಕ್ಕೆ ತಕ್ಕಾಗಿ ನೀವು ಜಾಸ್ತಿ ತಿನ್ನೋರಾದರೆ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ಎಲ್ಲ ರುಬ್ಕೊಂಡಿದ್ದಾಯ್ತು. ಈಗ ಅದ್ರ ಜೊತೆ ಈರುಳ್ಳಿ 2 ಸಣ್ಣ ಕಟ್ ಮಾಡಿರೋದು ಮತ್ತು ಕರಿಬೇವು, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟೇ ಇಂಗ್ರೀಡಿಯೆಂಟ್ಸೇ ಬೇಕಿರೋದು. ತುಂಬ ಸಿಂಪಲ್ಲು ಈ ವಡೆ ಮಾಡೋದು. ಏನಂದರೆ ಅದು ಓವರ್ ನೈಟ್ ನೆನೆಸಿಕ್ಕಿದ್ರೆ ಈಸಿ ಆಗುತ್ತೆ. ನಾನಿಲ್ಲಿ ಬೆಳಗ್ಗೆ 9 ಗಂಟೆಯಲ್ಲಿ ನೆನೆಸಿಕ್ಕಿದ್ದೆ, ಸಂಜೆ 7 ಗಂಟೆಗೆ ಮಾಡಿದ್ದೀನಿ ರುಬ್ಕೊಂಡು. ಈಗ ನೋಡಿ, ಸ್ಟವ್ ಮೇಲೆ ಎಣ್ಣೆ ಇಟ್ಕೊಂಡು ಸ್ವಲ್ಪನೇ ಈ ಥರ ಹಾಕ್ಕೊತಾ ಇದ್ದೀನಿ. ನೋಡಿ, ನೀವು ಯಾವ ಶೇಪಲ್ಲಿ ಬೇಕಂದ್ರೂ ಹಾಕ್ಕೊಬೋದು. ಗುಂಡಾಗಾದರೂ ಹಾಕ್ಕೊಬೋದು, ಇಲ್ಲ ವಡೆ ಶೇಪಲ್ಲಾದರೂ ಹಾಕ್ಕೊಬೋದು. ತಟ್ಟಿಬಿಟ್ಟು ತುಂಬ ಟೇಸ್ಟಿಯಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಒಳಗಡೆ ಮೆತ್ತಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ಈಸಿ ರೆಸಿಪಿ ಇದು. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಚೆನ್ನಾಗಿರುತ್ತೆ. ನೋಡಿ, ಇದು ನೀವು ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ನಮ್ಮ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.